ಈ ಥರ ಸಾಫ್ಟಾಗಿರೋ ಅಕ್ಕಿ ರೊಟ್ಟಿನ ಮಾಡಿಕೊಟ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ನಮ್ಮ ಕಡೆ ಯಾವಾಗಲೂ ಜೋಳದ ರೊಟ್ಟಿ ಮತ್ತು ಚಪಾತಿನೇ ನಾವು ಜಾಸ್ತಿ ಮಾಡ್ತಾ ಇರ್ತೀವಿ. ಟಿಫಿನ್ ಅಂತೂ ತುಂಬಾ ಕಡಿಮೆ ಅಂತ ಹೇಳ್ಬೋದು. ಈ ಒಂದು ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಬರೋದೇ ಇಲ್ಲ ನಮಗೆ ಅನ್ನೋರು ಕೂಡ ನಾನು ಹೇಳುವಂಥ ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ತುಂಬಾ ಸರಳವಾಗಿ ಈ ರೊಟ್ಟಿಗಳನ್ನು ಮಾಡ್ಬೋದು. ತುಂಬ ಟೇಸ್ಟಾಗಿರುತ್ತೆ, ಅಷ್ಟೇ ಮೃದುವಾಗಿ ಇರುತ್ತೆ. ಚಿಕ್ಕ ಮಕ್ಕಳು, ಹಲ್ಲಿಲ್ಲದೆ ಇರೋರು ಕೂಡ ತಿನ್ಬೋದು ಈ ಒಂದು ಅಕ್ಕಿ ರೊಟ್ಟಿನ. ಅಷ್ಟೇ ದೇಹಕ್ಕೆ ತಂಪು ಕೂಡ. ಇಷ್ಟವಾದ ಪಲ್ಯ ಸಬ್ಜಿ ಜೊತೆಗೆ ಅಥವಾ ಕಾಯಿ ಚಟ್ನಿ ಜೊತೆಗೆ ಈ ಒಂದು ಅಕ್ಕಿ ರೊಟ್ಟಿನ ತಿನ್ಬೋದು. ಇವಾಗ ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ. ನೈಟೇನೆ ಅಕ್ಕಿ ನೆನೆಯಲು ಹಾಕ್ಕೊಳ್ಳಿ. 2 ಗ್ಲಾಸ್ ನಾನು ಅಕ್ಕಿ ಹಾಕ್ಕೊಂಡಿದ್ದೆ. ತುಂಬಾ ಕ್ಲೀನಾಗಿ ತೊಳೆದು ಬೆಳಗ್ಗೆ ನೆಂದಂಥ ಅಕ್ಕಿಯನ್ನು ಮಿಕ್ಸರ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸರ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೊಂದೆರಡು ಮೆಂತ್ಯಕಾಳು ಹಾಕಿದ್ದೆ. ಒಂದು 4 ಮೆಂತ್ಯಕಾಳು ಹಾಕಿದರೆ ಫ್ಲೇವರ್ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಈ ಥರ ಯಾವ ಥರ ದೋಸೆ ಮಾಡ್ತೀವಲ್ಲ ಅದೇ ಹದಕ್ಕೆ ಇದನ್ನು ನೀವು ಗ್ರೈಂಡಿಂಗ್ ಮಾಡ್ಕೊಳ್ಳಿ. ತುಂಬ ಫೈನಾಗಿರಬೇಕು. ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ. ಸ್ವಲ್ಪನೇ ಉಪ್ಪು ಹಾಕಿ, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. 2 ಗ್ಲಾಸ್ ನೆನೆದಂತಹ ಅಕ್ಕಿಗೆ 1 ಗ್ಲಾಸ್ ನೀರಾದರೆ ಸಾಕಾಗುತ್ತೆ. ನಾನಿಲ್ಲಿ 2 ಪಾರ್ಟಿಷನ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು, ಅರ್ಧ ಗ್ಲಾಸ್ ಹಾಕ್ತಾಯಿದ್ದೀನಿ. 2 ಗ್ಲಾಸ್ಗೆ ಅರ್ಧ ಗ್ಲಾಸಷ್ಟು ನೀರು ಹಾಕಿ ಅದಕ್ಕೆ ಅರ್ಧ ಹಿಟ್ಟನ್ನು ಮಾತ್ರ ನಾನು ಸೇರಿಸ್ತಾ ಇದ್ದೀನಿ. ಇಲ್ಲಿ ಅರ್ಧ ಗ್ಲಾಸ್ಗೆ 2 ಗ್ಲಾಸಲ್ಲಿ 1 ಗ್ಲಾಸಷ್ಟು ಹಿಟ್ಟನ್ನು ಮಾತ್ರ ಸೇರಿಸ್ತಾ ಇದ್ದೀನಿ. ಈ ಒಂದು ಅಕ್ಕಿ ಹಿಟ್ಟನ್ನು ನಾವು ರೆಡಿ ಮಾಡ್ಕೊಳ್ಳುವಾಗ ಬೇಯಿಸಬೇಕಾಗುತ್ತೆ. ಇದನ್ನು ಈ ಬೇಯಿಸುವಾಗ ನಾನು ನಾನ್ ಸ್ಟಿಕ್ ಪಾತ್ರೆ ತೊಗೊಂಡಿದ್ದೆ. ನಾನ್ ಸ್ಟಿಕ್ ಇದ್ದರೆ ತಳ ಹಿಡಿಯೋದಿಲ್ಲ, ಚೆನ್ನಾಗಿ ಬರುತ್ತೆ ಅಂತ. ಈ ಪಾತ್ರೆ ಚಿಕ್ಕದಾಗಿರೋದ್ರಿಂದ ನಾನು ಇದ್ರ ಮೇಲೆ ಮಾಡ್ಕೊಂಡಿದ್ದೀನಿ. 2 ಸಲ ಹಾಕ್ತಾಯಿದ್ದೀನಿ ನಾನು. ಅರ್ಧ ಗ್ಲಾಸ್ ನೀರಿಗೆ ಅರ್ಧ ಹಿಟ್ಟು ಹಾಕಿದ್ದೀನಿ. ಇನ್ನೂ ಅರ್ಧ ಗ್ಲಾಸ್ ನೀರಿಗೆ ಇನ್ನೂ ಅರ್ಧ ಹಿಟ್ಟಿಗೆ ಇನ್ನೂ ಅರ್ಧ ಗ್ಲಾಸ್, ಒಟ್ಟು 2 ಸಲ ನಾನು ಹಾಕಿದ್ದೆ. ನೀವು ಇಲ್ಲಿ ಗಮನಿಸಬಹುದು. ಈಗ ಇದು ರೆಡಿ ಆಯ್ತಲ್ಲ, ಈ ಮತ್ತೆ ನೆಕ್ಸ್ಟ್ ನಾನು ನೀರು ಇಡ್ತಾ ಇದ್ದೀನಿ, ಮತ್ತೆ ಅರ್ಧ ಗ್ಲಾಸ್. ಇವಾಗ ಇನ್ನೂ ಒಂದು ಪಾತ್ರೆಯಲ್ಲಿ ಹಾಕಿ ಎತ್ತಿಟ್ಕೊಂಡ್ಬಿಡೋಣ. ಇವಾಗ ಮತ್ತೆ ಅರ್ಧ ಗ್ಲಾಸ್ ನೀರು ಹಾಕಿ ಉಳಿದಂಥ ಹಿಟ್ಟನ್ನು ಹಾಕಿ ನಾನು ಮಿಕ್ಸ್ ಮಾಡಿಕೊಂಡೆ. ನೋಡಿ, ರೆಡಿಯಾಗಿದೆ. ಇದು ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ ನಂತರ ಮಾಡಿದರೆ ಚೆನ್ನಾಗಿ ಬರುತ್ತೆ. ಗಂಟು ಇಲ್ಲದೆ ಇರೋ ಥರ ಸ್ವಲ್ಪ ಕಲಸಿ ಇದನ್ನು ಈ ಥರ ಸ್ಮ್ಯಾಶ್ ಮಾಡಿ ಚೆನ್ನಾಗಿ. ಗಂಟು ಇರೋದಿಲ್ಲ ಆದರೂ ಕೂಡ ಇದು ಸ್ವಲ್ಪ ಅಳಕ ಏನಾದರೂ ಆದರೆ ನಿಮ್ಮಲ್ಲಿ ಅಕ್ಕಿ ಹಿಟ್ಟಿದ್ರೆ ಹಾಕ್ಕೊಳ್ಳಿ ಎಕ್ಸ್ಟ್ರಾ. ಇದು ಭಾಳ ಸ್ಮೂತ್ ಆಯಿತು ಅಂದರೆ ಅಕ್ಕಿ ಹಿಟ್ಟಿದ್ರೆ ಹಾಕ್ಕೊಳ್ಳಿ. ಇಲ್ಲ ಅಕ್ಕಿ ಹಿಟ್ಟೂ ಕೂಡ ಇಲ್ಲ ಅಂದರೆ ಸ್ವಲ್ಪ ಮೈದಾ ಹಿಟ್ಟು ಸೇರಿಸ್ಬೋದು, ಅಥವಾ ಗೋಧಿ ಹಿಟ್ಟು ಕೂಡ ನೀವು ಸೇರಿಸಿ ಇದನ್ನು ಒಂದು ಹದಕ್ಕೆ ತರಬಹುದು. ನಂದು ಕರೆಕ್ಟಾಗಿ ಬಂತು. ಯಾವುದೇ ಥರನಾದ ಎಕ್ಸ್ಟ್ರಾ ಹಿಟ್ಟನ್ನು ನಾನು ಇದಕ್ಕೆ ಆ್ಯಡ್ ಮಾಡಿಲ್ಲ. ಈ ಥರ ಸ್ವಲ್ಪ ತೊಗೊಂಡು ಸ್ವಲ್ಪ ಗಂಟು ಇಲ್ಲದೆ ಇರೋ ಥರ, ಸ್ವಲ್ಪ ತಣ್ಣಗಾದ ನಂತರ ಗಂಟು ಇಲ್ಲದೆ ಇರೋ ಥರ ಒಂದು ಸಲ ಇದನ್ನು ಈ ಥರ ಕಲಿಸ್ಕೊಳ್ಳಿ. ನೋಡಿ ಎಷ್ಟು ಸ್ಮೂತಾಗಿ. ಬೆಣ್ಣೆನ ನಾನು ಕಲಿಸ್ತಾ ಇದ್ದೀನಿ, ಏನೋ ಬೆಣ್ಣೆ ಥರ ಕಾಣಿಸ್ತಾ ಇತ್ತು, ಅಷ್ಟೊಂದು ಚೆನ್ನಾಗಿತ್ತು. ಭಾಳ ಸ್ಮೂತಾಗಿ ಬರುತ್ತೆ. ಇದು ಒಂಥರ ನೀರು ದೋಸೆ ಥರ ಆಗುತ್ತೆ. ನೀರು ದೋಸೆಗಿಂತೂ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಒಂದು ಸಲ ನೀವು ಖಂಡಿತ ಟ್ರೈ ಮಾಡಿ. ಹಿಟ್ಟಿಂದ ಕೂಡ ಮಾಡ್ತಾರೆ, ಅಕ್ಕಿ ಹಿಟ್ಟಿಂದ, ಒಣ ಹಿಟ್ಟಿರುತ್ತಲ್ಲ ಅದರಿಂದ ಕೂಡ ಈ ಒಂದು ಮಾಡಬಹುದು ಈ ರೊಟ್ಟಿನ. ಅಕ್ಕಿ ಹಿಟ್ಟನ್ನು ಮಾಡ್ಕೊಳ್ಳೋದು ನನ್ನ ಹಳೆ ರೆಸಿಪಿಯಲ್ಲಿ ನೀವು ನೋಡಬಹುದು. ನನ್ನ ಹಿಂದಿನ ವಿಡಿಯೋದಲ್ಲಿ ಅಕ್ಕಿ ಹಿಟ್ಟನ್ನು ಯಾವ ಥರ ರೆಡಿ ಮಾಡೋದು ಅಂತ ಹೇಳಿದ್ದೇನೆ. ನೀವು ಒಂದು ಸಲ ವಾಚ್ ಮಾಡಿ. ಅದನ್ನು ಕೂಡ ಒಂದು ಸಲ ಮಾಡೋಣ. ನಾನು ಹೆಚ್ಚಾಗಿ ಇದೇ ರೀತಿಯೇ ಮಾಡೋದು. ಇದೇ ನನಗೆ ಇಷ್ಟ ಆಗೋದು. ಅಕ್ಕಿ ರುಬ್ಬಿಟ್ಟು ಮಾಡೋದು ತುಂಬ ಸಾಫ್ಟಾಗಿ ಬರುತ್ತೆ. ಆದರೆ ಈ ಒಂದು ರೊಟ್ಟಿಯನ್ನು ಬೇಯಿಸ್ಬೇಕಾದ್ರೆ ಚೆನ್ನಾಗಿ ಬೇಯಿಸಿ, ಸಡನ್ಲಿ ತೆಗಿಯೋದಕ್ಕೆ ಹೋಗಬೇಡಿ, ಇಲ್ಲಾಂದರೆ ಹಿಟ್ಟು ಥರ ಆಗಿಬಿಡುತ್ತೆ. ಚೆನ್ನಾಗಿ ಅಂಚಲ್ಲಿ ತಿರ್ಗಮುರ್ಗ ಹೊಳಸಾಕಿ ಅದನ್ನು ಸ್ವಲ್ಪ ಬೇಯಿಸ್ಕೊಳ್ಳಿ, ಅಂದರೆ ಚೆನ್ನಾಗಿ ಬರುತ್ತವೆ. ಚಿಕನ್ನು, ಮಟನು, ಎಗ್ಗು, ಫಿಶ್ಶು ಅಥವಾ ಕಾಳು ಪಲ್ಯ ಯಾವುದಾದ್ರೂ ಕೂಡ ಈ ಅಕ್ಕಿ ಒಂದು ರೊಟ್ಟಿ ಜೊತೆಗೆ ನಾವು ತಿನ್ಬಹುದು. ಒಂದು ಉಪ್ಪಿನಕಾಯಿ ಇದ್ದರೆ ಸಾಕಪ್ಪ ಈ ಅಕ್ಕಿ ರೊಟ್ಟಿಗೆ. ಅಷ್ಟೊಂದು ಸ್ಮೂತಾಗಿ, ಸಾಫ್ಟಾಗಿ, ಟೇಸ್ಟಾಗಿ ಬರುತ್ತೆ. ಒಂದು ಉಪ್ಪಿನಕಾಯಿ ಇದ್ಬಿಟ್ರೆ ನೆನ್ಕೊಂಡು ತಿಂದ್ಬಿಡ್ಬೋದು. ಹಾಗೇ ತುಂಬಾ ಈಜಿ. ಹೆಣ್ಮಕ್ಳೇ ಮಾಡ್ಬೇಕಂತ ಏನಿಲ್ಲ, ಗಂಡ್ಮಕ್ಳು ಕೂಡ ತುಂಬಾ ಮಾಡ್ಬೋದು. ಸರಳ ಇದನ್ನು ಮಾಡೋದು. ನಾನು ಹೇಳಿದ ಥರ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟೊಂದು ದೊಡ್ಡದಾಗ್ತಾಯಿದೆ. ಏನು ಕಟ್ ಆಗೋದಿಲ್ಲ, ಏನಿಲ್ಲ. ಆ ಒಂದು ಲತ್ತಣಿಗೆಗೆ ಕೆಲವೊಬ್ಬರು ಪ್ಲಾಸ್ಟಿಕ್ ಸುತ್ತಿ ಮಾಡ್ತಾರೆ, ಅದು ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ಪ್ಲಾಸ್ಟಿಕ್ ಏನು ಯೂಸ್ ಮಾಡಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಸಣ್ಣವಾದರೂ ಮಾಡಿ, ದೊಡ್ಡವಾದರೂ ಮಾಡಿ, ಯಾವ ಥರ ಬೇಕಿದ್ರೂ ರಬ್ಬರ್ ಥರ ಹಿಗ್ತಾ ಇರುತ್ತೆ ಇದು. ನೋಡಿ ಎಷ್ಟು ಸಾಫ್ಟಾಗಿತ್ತು, ಎಷ್ಟು ಚೆನ್ನಾಗಿತ್ತು. ಮಾಡೋಕ್ಕೆ ಮನಸ್ಸಿರ್ಬೇಕು ಅಷ್ಟೇ, ಅಂದರೆ ಏನು ಬೇಕಿದ್ರೂ ಮಾಡಬಹುದು. ಏನು ಕೆಟ್ಟರೂ ಕೂಡ ಮತ್ತೆ ಟ್ರೈ ಮಾಡಬಹುದು. ಕೆಡದೇ ಇರೋ ಥರ ಕೆಲವೊಂದು ಟಿಪ್ಸ್ಗಳನ್ನು ಯೂಸ್ ಮಾಡಿ, ಸ್ವಲ್ಪ ಯೋಚನೆ ಮಾಡಿ ಇದಕ್ಕೆ ಏನು ಮಾಡಿದ್ರೆ ಸರಿ ಹೋಗುತ್ತೆ ಅಂತ. ಆವಾಗ ಎಲ್ಲ ಅಡುಗೆಗಳು ಸರಿಯಾಗಿಯೇ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು. ಉಬ್ಬುತ್ತಾ ಇರುತ್ತೆ ಈ ಒಂದು ರೊಟ್ಟಿಗಳು. ಜೋಳದ ರೊಟ್ಟಿ ಈ ಥರ ಕೂಡ ಮಾಡ್ಬೋದು. ನೋಡಿ, ಪ್ಲೇಟನ್ನು ನಾನು ಈ ಥರ ಹಾಕಿ, ನಮಗೆ ಒಂದು ಸೇಪ್ ಬೇಕಪ್ಪ ಅಂದರೆ ಪ್ಲೇಟ್ ಹಾಕಿ ಈ ಥರ ಸುತ್ತಲಿರೋದನ್ನು ತಗೊಂಬಿಡಿ. ಈ ಥರ ರೌಂಡಾಗಿ ತುಂಬಾ ಚೆನ್ನಾಗಿ ಬರುತ್ತೆ.
ಈ ನನ್ನ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಕೊಡೋದನ್ನು ಮಾತ್ರ ಮರಿಲೇಬೇಡಿ ನೀವು.